ನೋಡಿ, ಅನ್ಯೂಜುವಲ್ ಬ್ರೇಕ್ ಬರ್ಬೇಕಂದ್ರೆ ಇನ್ನೊಂದು ಪಾಯಿಂಟ್ ನಿಮ್ಗೆ ತೋರಿಸ್ತೀನಿ, ಓದಿ. ಬೇಕಾ ಬೇಡವಾ? ಬೇಕಾ ಬಂದಿನಿ. ನಿಂಗೆ ಗೊತ್ತು ಬೆಳಗ್ಗೆಯಿಂದ ಕಷ್ಟಪಟ್ಟು ಓಡ್ ಬಂದಿದ್ಯಾ ಅಂತ. ಈ ಬ್ರೇಕ್ ಥ್ರೂ ನಿನಗೂ ಬರ್ತಿತ್ತು. ಇವತ್ತು ಬರ್ತಿದ್ ನೀನು. ಕೆಲ್ಸಕ್ಕೆ ಹೋಗಿದ್ದ ಹಂಗೆ ಇಲ್ಲಿ ಬಂದ ಮಕಾನ್ ತೊಳೆದಿರ ಬಂದಿದ್ಯಾ? ಹೇಳು. ನೀನ್ ನೋಡಿದ್ರೆ ಕಾಣಿಸಿದೆ ಬೆಳಗ್ಗೆಯಿಂದ ಕಷ್ಟಪಟ್ಟಿದ್, ಸುಮಾರು ಕ್ಲೈಂಟ್ಸ್ ಭೇಟಿ ಮಾಡಿದ್ಯಾ, ಆದ್ರೆ ಒಂದು ಕೂಡ ಏನು ಕೂಡ ಸಿಗಾಕೊಂಡಿಲ್ಲ ಗಾಳಕ್ಕೆ. ಆದ್ರೆ ಇಲ್ಲಿ ಬಂದಿದ್ಯಾ, ನಾಳೆ ಬೆಳಿಗ್ಗೆ ನೀನ್ ಹೋಗು, ನಾಳೆ ಸಾಯಂಕಾಲ ಬಾ, ಒಂದು ಗುಡ್ ನ್ಯೂಸ್ ಒಂದಿಗೆ ನೀನ್ ಬರ್ತೀಯ. ಐ ಆಮ್ ನಾಟ್ ಜೋಕಿಂಗ್, ಐ ಆಮ್ ವೆರಿ ಸೀರಿಯಸ್ ಇನ್ ದ ನೇಮ್ ಆಫ್ ಜೀಸಸ್. ಇವತ್ತು ಕೇಳಿ ಪದ್ಮಿನಿ ಕೇಳಿ, ಇವತ್ತು ಏನಾದ್ರೂ ಆಯ್ತಾ? ಎಲ್ಲ ಡಿಸ್ಟರ್ಬ್, ಒಬ್ಬೊಬ್ಬನು ಕಿರಿಕಿರಿ. ನಮ್ಮ ಮ್ಯಾನೇಜರ್ ಬೈಬೇಕು. ನಾಳೆ ಬ್ರೇಕ್ ಇರ್ಬೇಕಾ? ಏನೇನಾಯ್ತು ಹೇಳಿ ಇವತ್ತು? ನಾನು ಹೇಳಿದ್ ಕರೆಕ್ಟಾ? ಇವತ್ತು ಎಷ್ಟೇ ಕಾಲಿಂಗ್ಸ್ ಮಾಡ್ರೇನು ಏನ್ ಮಾಡ್ರೇನು ಒಂದ್ ಕೇಸು ಸಿಗ್ಲಿಲ್ಲ ಅಪ್ಪ. ಕಾಲ್ ನಡೀತು, ಬೈದ್ರು ಅಪ್ಪ. ಯಾವಾಗೂ ಮಾಡ್ದೆ, ಎವ್ರಿ ಮಂತ್ ಬಿಸ್ನೆಸ್ ಇರುತ್ತೆ, ಈ ಮಂತ್ ಏನೂ ಆಗ್ಲಿಲ್ಲ, ಹಂಗೆ ಹಿಂಗೆ ಅಂತ ಬೈದ್ರು ಅಪ್ಪ. ಡೋಂಟ್ ವರಿ. ಬೆಳಿಗ್ಗೆಯಿಂದ ದೇವರಾತ್ಮ ಹೇಳ್ತಾನೆ ನನಗೆ, ಬೆಳಗ್ಗೆಯಿಂದ ಒಂದೇ ಡಿಸ್ಟರ್ಬ್ ಇವಳಿಗೆ, ಎಲ್ಲಾ ಕಡೆ ಬೈಯಿ, ಇನ್ ಚರ್ಚಿಗೆ ಬೇರೆ ಹೋಗ್ಬೇಕಾ? ಸರಿ ನೋಡೋಣ, ಪಾಸ್ಟ್ ಹೇಳಿದ್ರೆ ಏನು ಅನ್ಯೂಜುವಲ್ ಬ್ರೇಕ್ ಥ್ರೂ ಅಂತೆ, ಸೈಡ್ ಅಲ್ಲಿ ನೋಡ್ಕೊಂಡ್ ಬರೋಣ. ನಿನ್ನೆಂತ ಹೋಗಿಲ್ಲ, ಇವತ್ತಾದ್ರೂ ಹೋಗೋಣ. ಅವ್ರು ಬೈದ್ರು ಅಪ್ಪ. ಹಿಂಗಂದ್ರೆ ಇವತ್ತು ಬಂದ್ಬಿಟ್ಟೆ, ಇಲ್ಲಿ ಮನೆಗೆ ಹೋಗದ ಆಟನ ಹಿಂಗ್ ತಿರ್ಗಿಸ್ಬಿಟ್ಟೆ. ಇಲ್ವಾ ಹೂನ ಅಂದ್ ಕರೆಕ್ಟ್ ಆಗಿ. ಮನೆಗೆ 2 ಐಡಿಯಾ, ಹೋಗ್ಬಿಡೋಣ ಬರೋಣ. ಬಂದ್ಬಿಟ್ಟಲ್ಲ, ನಾಳೆ ಸಾಯಂಕಾಲ ನೀನ್ ಬರ್ತೀಯಾ, ಒಂದು ಗುಡ್ ನ್ಯೂಸ್ ಒಂದಿಗೆ. ಇನ್ ದ ನೇಮ್ ಆಫ್ ಜೀಸಸ್, ಬೈ ದ ಪವರ್ ಆಫ್ ಹೋಲಿ ಸ್ಪಿರಿಟ್. ನಿನ್ನೆ ನನ್ನ ಪದ್ಮಿನಿಗೆ ಪ್ರಪೋಸ್ ಮಾಡಿದ್ನ ಇಲ್ವಾ? ಮೈಕ್ ಕೊಡಿ, ಟಕ್ಕನ್ನು ಮೈಕ್ ಕೊಡ್ಬೇಕು. ನಿನ್ನೆ ಹೆಂಗ್ ಬಂದ್ಲಿ ಇವಳು ಪದ್ಮಿನಿ? ಹೆಂಗಮ್ಮ ಬಂದೆ? ಇವತ್ತು ನೋಡಿ ಮಗದಲ್ಲಿ ಕಳೆ. ನಿನ್ನೆ ಈ ಮಗು ನೋಡಿ ಏನಂದೆ, ನಿನ್ನೆ ಬೈಸ್ಕೊಂಡ್ ಬಂದ್ಲು, ಅವಮಾನ. ನಿನ್ನೆ ಅದಂಗೆ 24 hours ಚೇಂಜ್ ಆಗ್ತಿದ್ದ. ಪ್ರವಾದಿ ಹೇಳಿದ್ರೆ ಚೇಂಜ್ ಆಗ್ತಿದ್ದ. ನಿನ್ನೆ ಏನಾಯ್ತು, ಏನ್ ಹೇಳಿದೆ, ಇವಾಗ ಏನಾಗಿದೆ ಅಂತ ಟಕ್ ಅಂತ ಹೇಳ್ಬೇಕು. ನಿನ್ನೆ ಆಫೀಸಲ್ಲಿ ಅವಮಾನ, ಬೈದ್ರು. ನಾನೇನಂದೆ, ನಾಳೆ ನೈಟ್ ನೀನ್ ಬರುವಾಗ ಗುಡ್ ನ್ಯೂಸ್ ಒಂದಿಗೆ ಬರ್ತೀಯ ಹೇಳದ್ನ. ಏನಾಯ್ತು? ಲಾಸ್ಟ್ 10 days ಇಂದ ನನಗೆ ಏನ್ ಕೇಸಸ್ ಏನೇನ್ ಲಾಗಿನ್ ಮಾಡ್ರೇನೋ ಎಲ್ಲ ರಿಜೆಕ್ಟ್ ಆಗ್ತಾ ಇತ್ತು. ಈ ಕೇಸ್ ಕೈಗೆ ಬಂದಿತ್ತು ನನಗೆ. 1 week ಇಂದ ಸ್ಟ್ರಗಲ್ ಪಡ್ತಾ ಇದೀನಿ, ಆಗ್ತಾ ಇಲ್ಲ. ಮಾರ್ನಿಂಗೂನು ಏನೋ ಒಂದು ರೀಸನ್, ನಾನು ಕಸ್ಟಮರ್ ಬಂದು ಕೇಳ್ತಾ ಇದಾರೆ, ಮೇಡಮ್ ಇನ್ನು ಯಾವಾಗ ಆಗುತ್ತೆ ನನ್ನ ಲೋನು ಅಂತ. ನನ್ನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ. ಕೇಸ್ 20 lakhs ಕೇಸ್ ಕೊಟ್ಟಿದ್ದವರು, 20 lakh ₹1 ಸ್ಯಾಂಕ್ಷನ್ ಆದ್ರೂ ನನ್ಗೆ ಬೇಡ ಮೇಡಮ್, ನಾನು 20 lakhs ಬೇಕು ಅಂತ ಹೇಳಿದ್ರು. ಮತ್ತೆ ಕಸ್ಟಮರ್ ಮಾರ್ನಿಂಗ್ ಬಂದು ಕೇಳಿದ್ರು, ನಾಳೆನೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಬಟ್ ನನ್ಗೆ ನಂಬಿಕೆ ಇಲ್ಲ ಆ ಕೇಸ್ ಆಗುತ್ತೆ ಅಂತ. ಮತ್ತೆ ರಿಪೋರ್ಟ್ ಬಂತು, ಸಿಬಿಲ್ ನೋಡ್ತಾ ಇದೀನಿ, ತುಂಬಾ ಕಡಿಮೆ ಇದೆ. ನಾನು ಹೇಳಿರೋ ರೇಟ್ ಆಫ್ ಇಂಟ್ರೆಸ್ಟ್ ಬೇರೆ, ಕಸ್ಟಮರ್ ಬೇಕಾಗಿರೋದೇ ಬೇರೆ. ಅಲ್ಲಿ ನೋಡ್ರೆ ಸಿಬಿಲ್ ಎಲ್ಲ ಫುಲ್ ಕಡಿಮೆ ಆಗಿದೆ. ಅದು ಹೆಂಗ್ ಸ್ಯಾಂಕ್ಷನ್ ಬಂದೋ ಏನೋ ಗೊತ್ತಿಲ್ಲ. 20 ಲಕ್ಷಕ್ಕಾದ್ರೆ ಬಂದಿರೋದು 10 ಲಕ್ಷ ಸ್ಯಾಂಕ್ಷನ್. ಹೆಂಗಾಯ್ತು ಅಂದ್ರೆ ಡಿಕ್ಲೇರ್ ಮಾಡಿದ್ರೆ ನಾನು 10 ಲಕ್ಷ ಸ್ಯಾಂಕ್ಷನ್ ಆಯ್ತು. ಮತ್ತೆ ನಮ್ ಮ್ಯಾನೇಜರ್ ಕಾಲ್ ಮಾಡಿ ಹೇಳಿದೆ, ಸರ್ ಈ ತರ 10 ಲಕ್ಷ ಸ್ಯಾಂಕ್ಷನ್ ಆಗಿದೆ ಅಂತ. ನಮ್ ಸರ್ ಹೇಳಿದ್ರು, ಕಸ್ಟಮರ್ ಒಪ್ತಾರಾ ಅಂತ. ಒಪ್ತಾರೆ ಸರ್ ಹೇಳ್ದೆ. ಒಳಗಡೆ ನಾನು ಗುಡ್ ನ್ಯೂಸ್ ಹೇಳ್ತೀನಿ ಅಪ್ಪಗೆ ಅಂತ. ಮತ್ತೆ ಕಾಲ್ ಮಾಡಿದೆ ಕಸ್ಟಮರ್ಗೆ, ಓಕೆ ಮೇಡಮ್ ನನ್ಗೆ ಅದೇ ಅಮೌಂಟೇ ಕೊಡ್ಸ್ಬಿಡಿ, ನನ್ಗೇನು ಪರವಾಗಿಲ್ಲ ಅಂತ ಹೇಳಿದ್ರು. ಮತ್ತೆ 13% ರೇಟ್ ಆಫ್ ಇಂಟ್ರೆಸ್ಟ್ ಬಂತು. ಕಸ್ಟಮರ್ಗೆ 10.49 ಹೇಳಿದ್ದೆ. 13 ಕಸ್ಟಮರ್ಗೆ ಕಾಲ್ ಮಾಡಿ ಹೇಳೋದಕ್ಕೆ, ರೇಟ್ ಆಫ್ ಇಂಟ್ರೆಸ್ಟ್ ಹೇಳೋದಕ್ಕೆ ಭಯ ಆಯ್ತು ನನಗೆ, ಯಾಕಂದ್ರೆ ಅವ್ರು ಪೊಲೀಸ್ ಕಸ್ಟಮರ್ ಬೇರೆ, ಒಪ್ಪೋದೇ ಇಲ್ಲ. ಆಮೇಲೆ ನಮ್ಮ ಮ್ಯಾನೇಜರ್ ಮೇಲ್ ಹಾಕಿದ್ರು, 11% ಹಾಕಿದ್ರು. ಅದು ನಾನು ಇಲ್ಲಿಗೆ ಬರೋಷ್ಟು ಒಳಗಡೆ ಎಷ್ಟು 6 o'clock ಇನ್ನೊಂದು 10-15 minutes ಇದೆ ಅನ್ನಂಗೆ ಆ ರೇಟ್ ಹಾಕಿದ್ರು. ಯಾವಾಗ ಬರುತ್ತೆ ಏನೋ ಗೊತ್ತಿಲ್ದಿರ ಹಂಗೆ ಇದ್ದೆ ಕುತ್ಕೊಂಡು. ಆಮೇಲೆ ಸಡನ್ ಆಗಿ ಇನ್ನೊಂದು 2 ನಿಮಿಷದಲ್ಲಿ ಇನ್ನೇನು ಚರ್ಚಿಗೆ ನಾನು ಬುಕ್ ಮಾಡಬೇಕು ಕ್ಯಾಬು, ನೋಡ್ತಾ ಇದ್ದೀನಿ 11% ಓಕೆ ಆಗೋಯ್ತು. ಕಸ್ಟಮರ್ ಕಾಲ್ ಮಾಡಿದೆ, ಹೇಳಿದೆ, ಸರ್ ಈ ಥರ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇರುತ್ತೆ, ಬಟ್ ನಾನು ಇರಲ್ಲ, ನಾನು ಸ್ವಲ್ಪ ಕೆಲಸ ಇದೆ, ನಮ್ಮ ಟೀಮ್ ಅವ್ರು ನಿಮ್ಮ ಹತ್ರ ಎಲ್ಲ ಸಿಗ್ನೇಚರ್ ತಗೊತಾರೆ ಅಂತ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟೆ. ಸೊ ಅದೆಲ್ಲ ಫೈಲ್ ಎಲ್ಲ ಸಿಗ್ನೇಚರ್ ಆಗಿದೆ ಅಂತ ಕಾಲ್ ಬಂತು ನನಗೆ, ಇಲ್ಲಿ ಚರ್ಚ್ ಹತ್ರ ಬಂದಿದ ತಕ್ಷಣನೇ. ಅದ್ಭುತ ಆಯ್ತಾ? ಇನ್ನ ಆಗ್ಬೇಕಾ? ನಿನಗೊಂದು ಪ್ರಮೋಷನ್ ಇದೆ, ನೀನು ಆಗಾಗ ಚರ್ಚೆ ಚಕ್ಕರ್ ಆಗ್ತೀಯಲ್ಲ, ಅದಕ್ಕೆ ಪ್ರಮೋಷನ್ ಹಿಂದಕ್ಕೆ ಹೋಗ್ತಾ ಇದೆ. ನಾನು ಕೆಲ್ಸಕ್ಕೆ ಜಾಯ್ನ್ ಆಗಿ 2 years ಆಗಿದೆ, 2.5 years ಆಗಿದೆ. ಕೆಲವರು 4 years ಇಂದ ವರ್ಕ್ ಮಾಡ್ತಾ ಇದ್ದಾರೆ. ಏನಂದ್ರೆ ನಮ್ದ್ರಲ್ಲಿ ಲೈಕ್ ಪ್ರಮೋಷನ್ ಅಂದ್ರೆ ನಾನು ಸೇಲ್ಸ್ ಮ್ಯಾನೇಜರ್ ಪೋಸ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಅಪ್ಪ ಅದನ್ನ ಪ್ರವಾದನೆ ಮಾಡಿದ್ದಾರೆ. ಅದು ಬರಬೇಕು ಅಂದರೆ ಇನ್ನೂ 3 ಸ್ಟೇಜ್ ಇರುತ್ತೆ, E1, E2, E3 ಅಂತ. ಇದನ್ನು ದಾಟಿದ್ರೇ ಅದು ಬರುತ್ತೆ. ನಮ್ಮ 2 ವರ್ಷ ಆಗಿದೆ, ನಮ್ಮ ಟೀಮಲ್ಲಿ 3 ವರ್ಷ ಆಗಿರೋರು ಇದ್ದಾರೆ, 4 ವರ್ಷ ಆಗಿರೋರು ಇದ್ದಾರೆ. ಅವ್ರಿಗೆ ಯಾರಿಗೂ ಸ್ಯಾಲ್ರಿ ಅಷ್ಟು ಹೈಕ್ ಆಗಿಲ್ಲ, ಅಷ್ಟು ಬಂದೂ ಇಲ್ಲ. ಆ ಥರದ್ದು ನನಗೆ E2 11 ಪೊಸಿಷನ್ ಬಂದಿದೆ. ಆಮೇಲೆ ಸ್ಯಾಲ್ರಿನೂ ನನಗೆ ಅವ್ರಿಗಿಂತೂ ಒಂದು 2000 ಜಾಸ್ತಿನೇ ಸ್ಯಾಲ್ರಿ ಹೈಕ್ ಆಗಿದೆ. ಅದ್ಭುತ ಆಯಿತು. ನಿನ್ನೆ ದುಃಖ, ಇವತ್ತು ಸಂತೋಷ. ಇನ್ ದ ನೇಮ್ ಆಫ್ ಜೀಸಸ್ ಬೇಗ ರಿಸೀವ್ ಯುವರ್ ಪ್ರಮೋಷನ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್.